ನಮಸ್ತೆ. 2026ರಲ್ಲಿ ಯಾವ ಬದಲಾವಣೆಯನ್ನ ನೀವು ನಿರೀಕ್ಷೆ ಮಾಡ್ಬೋದು ಅಂತ ನೋಡೋಣ. ಸೊ ಇಲ್ಲಿ 5 ಕಾರ್ಡ್ ಇಡ್ತೀನಿ. 5ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು, 4, 5. ಯಾರೋ ತುಪ್ಪ ಎಸ್ಕೊಳ್ತಿದ್ದೀರಾ? ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ 11 ಪೋರ್ಟಲ್ ನಿಮಗೆ ಸಾಕಷ್ಟು ಬದಲಾವಣೆನ ತರಬಹುದು. ಸಾಕಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ, ಒಂದ್ ರೀತಿ ಅಜ್ಞಾತವಾಸನ ಮಾಡ್ತಿದ್ದೀರಾ. ಅದರಿಂದ ಹೊರಗೆ ಬನ್ನಿ. ನಿಮ್ಮ ಕೈಲಿರುವಂತ ಪ್ರೀತಿನ ಹಂಚ್ಕೊಳ್ಳೋಕೆ ಯಾರಾದ್ರೂ ಬರ್ತಾರೆ ಅಂತ ಕಾಯ್ತಾ ಇರಬೇಡಿ. ನೀವು ಈ ಬಂಧನದಿಂದ ಹೊರಗೆ ಬಂದು, ಪ್ರೀತಿ ಒಂದು ಬಂಧನ ಆಗಬಾರ್ದು. ಸೊ ನಿಮ್ಮ ಭಾವನೆಗಳೇ ನಿಮ್ಗೆ ಅಡ್ಡಿ ಆಗಬಾರ್ದು. ಎಮೋಷನಲ್ ಫೂಲ್ ಆಗ್ದಿರಾ ನಿಮ್ಗೆ ಸಿಕ್ಕಿರುವಂತ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಎನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಬಿಟ್ಟು ಹೋದವ್ರ ಬಗ್ಗೆ ಯೋಚನೆ ಮಾಡ್ತಾ, ನಾನು ಅಲ್ಲಿರ್ಬೇಕಾಗಿತ್ತು, ನಾನು ಇಲ್ಲಿರ್ಬೇಕಾಗಿತ್ತು, ನಾನು ಅದ್ ಮಾಡ್ಬೇಕಾಗಿತ್ತು, ನಾನು ಇದ್ ಮಾಡ್ಬೇಕಾಗಿತ್ತು, ಸೊ ಅವ್ರು ಇರ್ಬೇಕಾಗಿತ್ತು ನನ್ನ ಜೊತೆ, ಇವ್ರು ಇರ್ಬೇಕಾಗಿತ್ತು ಇವ್ರ ಜೊತೆ ಅಂತೆಲ್ಲ ಯೋಚನೆ ಮಾಡಬೇಡಿ. ಸೊ ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೆ ಪ್ರೀತಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನ ವ್ಯರ್ಥ ಮಾಡಕ್ ಹೋಗ್ಬೇಡಿ. ಸೊ ಹೋದವರೆಲ್ಲ ಒಳ್ಳೆಯವ್ರೇನೆ. ನಿಮ್ಮನ್ನ ಬಿಟ್ಟು ಹೋದವ್ರಂತೂ ಇನ್ನ ಒಳ್ಳೆಯವರು. ಸೊ ಜೊತೆಯಲ್ಲಿ ನಿಮ್ಮನ್ಗೆ ಯಾರು ಅವಮಾನ ಮಾಡಿ ಮನೆಯಿಂದ ಹೊರಗೆ ಹಾಕಿದ್ರು ಅವರಂತೂ ನಿಮ್ಗೆ ದೇವ್ರ ಸಮಾನನೇ ಒಳ್ಳೆಯವರಾಗಿರ್ತಾರೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ನಿಜವಾದ ಪ್ರೀತಿ ಯಾರಿಗೆ ಕೊಡ್ಬೇಕು, ನಿಮ್ಮ ಪ್ರೀತಿಗೆ ಯಾರು ಅರ್ಹರು, ಅವ್ರನ್ನ ಭಗವಂತ ಕಳಿಸ್ತಾ ಇದ್ದಾನೆ. ಆದರೆ ನೀವು ಅವ್ರನ್ನ ಒಪ್ಕೊಳ್ಬೇಕು, ಮತ್ತೆ ಅವರ ಕಡೆ ಗಮನನ ಕೊಡ್ಬೇಕು. ಪಾಸ್ಟ್ ಎನರ್ಜಿಯಿಂದ ಹೊರ ಬಂದ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಸಾಕಷ್ಟು ಫೈನಾನ್ಷಿಯಲಿ ಸಕ್ಸಸ್ ನ ನೋಡ್ತೀರಾ ಈ ವರ್ಷ. ದುಡ್ಡಿನ ಮೇಲೆ ದುನಿಯಾ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಸಾಕಷ್ಟು ನೆಗೆಟಿವಿಟಿಯ ಸಹಾಯ ಕೂಡ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ತಾಳ್ಮೆಯ ಪರೀಕ್ಷೆಯ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಬಿಸ್ನೆಸ್ ವಿಚಾರದಲ್ಲಿ ಚೆನ್ನಾಗಿದೆ, ಫೈನಾನ್ಷಿಯಲ್ ವಿಚಾರದಲ್ಲಿ ಚೆನ್ನಾಗಿದೆ. ಸಾಕಷ್ಟು ಅಧಿಕಾರ ಕೂಡ ನಿಮ್ಗೆ ಹಣನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಒಂದ್ ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ. ಒಳ್ಳೇದಾಗ್ಲಿ. ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ? ನೀವು ಮಲಗುವಂತ ಸ್ಥಳ ಸರಿ ಇಲ್ಲ. ನಿಮ್ಮ ಮನೆಯಲ್ಲಿ ಸಾಕಷ್ಟು ನೆಗೆಟಿವಿಟಿ ಇರುವಂಥದ್ದು, ಜೊತೆಗೆ ಒಂದಷ್ಟು ಕಲಿಯುಗದ ಪ್ರಭಾವ ನಿಮ್ಮ ಮೇಲೆ ಆಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಇದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ, ಯಾಕೆ ನಡೀತಾ ಇದೆ, ಯಾಕೆ ಇಷ್ಟೊಂದು ಸಮಸ್ಯೆಗಳಿದೆ, ಈ ಸಮಸ್ಯೆಗಳಿಗೆ ಕಾರಣ ಏನು, ಇದೆಲ್ಲವೂ ಕೂಡ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇದ್ರ ಬಗ್ಗೆ ಒಂದು ಒಳ್ಳೆ ಆಕ್ಷನ್ ಅನ್ನ ತಗೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ನಿಮ್ಮ ಆರೋಗ್ಯದ ಕಡೆ. ದೈವಾರಾಧನೆಯನ್ನ ಮಾಡಿ, ದೇವರ ಆರಾಧನೆಯನ್ನ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಕೊನೆದು ಲಾಸ್ಟ್ 5ನೇ ಕಾರ್ಡ್ ಯಾರು ಆಯ್ಕೆ ಮಾಡಿದ್ರ? ದೈವ ಕೂಡ ನಿಮ್ಗೆ ಸಹಾಯ ಮಾಡಕ್ ಆಗದಿರುವಂತ ಒಂದಷ್ಟು ಪರಿಸ್ಥಿತಿನ ನಿಮ್ಮ ಶತ್ರುಗಳು ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಅಥವಾ ನೇಬರ್ ಅಥವಾ ರಿಲೇಟಿವ್ಸ್ ಕಡೆಯಿಂದ ಆಗತ್ತೆ ಅನ್ನುವಂಥದ್ದು ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಗೆ ತುಂಬಾ ಯಂಗ್ ಏಜಿನ ಹುಡುಗರು ಅಥವಾ ಹುಡುಗಿರು, ವಾಟ್ ಎವರ್ ರಿಲೇಶನ್ಶಿಪ್ ಯು ಹ್ಯಾವ್, ಅವರು ತೊಂದರೆನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಬಟ್ ದೇವರಿಗೆ ಗೊತ್ತಿದೆ ಆ ಒಂದು ಹೊಡೆದಾಟದ ಮಧ್ಯೆ ಕೂಡ ನಿಮ್ಗೆ ಯಶಸ್ಸು ಕೊಡ್ಬೇಕು ಅಂತ. ಸೊ ಯಾರೋ ಒಂದಷ್ಟು ಯಾಕೆ ತಡೀತಿದ್ದಾರೆ ನಿಮ್ಗೆ ಸಿಗುವಂತ ಅವಕಾಶಗಳನ್ನ ಅಥವಾ ದೈವದ ಆಶೀರ್ವಾದನ ಅಂದ್ರೆ, ನಿಮ್ಮ ಹಾಗೆ ಅದೃಷ್ಟ ಅವರಿಗಿಲ್ಲ, ನಿಮ್ಮಷ್ಟು ಯೋಗ್ಯತೆ ಅವರಿಗೆ ಇಲ್ಲ, ನಿಮ್ಮಷ್ಟು ದೈವ ಬಲ ಅವರಿಗೆ ಇಲ್ಲ. ಆ ಕಾರಣದಿಂದ ಅವರೆಲ್ಲ ಸಮಸ್ಯೆನ ಮಾಡ್ತಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಅವರ ಕರ್ಮಕ್ಕೆ ತಕ್ಕಂತೆ ಒಳ್ಳೆಯ ಫಲಗಳು ಅವ್ರಿಗೆ ಸಿಕ್ಕದ ಮೇಲೆ ಅವ್ರು ಖಂಡಿತವಾಗ್ಲು ಶಾಂತರಾಗ್ತಾರೆ ಅನ್ನುವಂಥದ್ದು ಇದೆ. ಅದ್ರ ಮಧ್ಯೆ ನೀವೇನು ಒಂದು ಬದಲಾವಣೆನ ನೋಡ್ಕೊಳ್ಬೇಕು, ಅದ್ರ ಕಡೆ ಗಮನನ ಕೊಡಿ.
ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.